ಇವತ್ತಂತೂ ಆಲೂಗಡ್ಡೆಯಿಂದ ಫೇಸ್ ಮಾಸ್ಕ್ ಮಾಡಿ ಹಿಂಗಾಗುತ್ತಂತ ಅನ್ಕೊಂಡಿರ್ಲಿಲ್ಲ. ಏನು ಅಂತ ನೋಡ್ರಿ ನೀವೇ. ಇವತ್ತಿನ ದಿನ ಶುರುವಾಗಿದ್ದೆ ಬೆಳಗ್ಗೆ ಕಾಲೇಜ್ ಹೋಗುವಾಗ ಜಿಟ್ಟಿ ಜಿಟ್ಟಿ ಮಳೆಯಲ್ಲಿ. ನಮಸ್ಕಾರ ರೀ ಕ್ರೇಜಿ ಪೀಪಲ್. 75 ಡೇಸ್ ಡೈಲಿ ವಿಡಿಯೋ ಚಾಲೆಂಜಿನ ಇವತ್ 27ನೇ ದಿನ. ಅಲ್ಲಿಂದ ಕಾಲೇಜ್ ಅಂತ ಬಂದ್ರೆ ನಮ್ಮ ದಂಡುಪಾಳ ಗ್ಯಾಂಗ್ ದವರು ಡ್ಯೂಟಿ ಆಮೇಲೆ ಮಾಡಮ್ ಮೊದಲು ಪೇಟ್ ಪೂಜಾ ಅಂತ ಕ್ಯಾಂಟೀನ್ ಕರ್ಕೊಂಡ್ ಬಂದಾರ. ಅಲ್ಲಿ ಬಂದ್ ನೋಡಿದ್ರೆ ಕಾಂಕ್ರೀಟ್ ಸಾರಿ ಉಪ್ಪಿಟ್ರಿ ಯಾರಿಗ್ ಹೇಳ್ಬೇಕಿಲ್ಲ ಅಂತ ಮುಚ್ಕೊಂಡ್ ತಿಂದು ಡ್ಯೂಟಿ ಮಾಡೋ ಮೂಡೆ ಹೋಗಿದೆ. ಅದಕ್ಕೆ ಹುಲಿಗಳಿಗೂ ಬಿಡಿಸಿ ನನ್ ಜೊತೆ ನೀವು ಬೈಸ್ಕೋರಿ ಸರ್ ಹತ್ರ. ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಚಾವ್ದಾಗ ಪಾವ್ ತಿಂತಾ ಇದೀನಿ. ನಿಮ್ ಬೈ ಅಂತೂ ದಿನ ತೀರಾ ಕರಿ ಮಸೀನೆ ಆಗ್ತಾ ಇದೇನಲ್ಲ. ಅದಕ್ಕೆ ಇವತ್ತ ಏನಾರ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಅದೇ ತಗೊಳಕ್ ಬಂದಿನಿ. ನಂಗೆ ಬೇಕಾಗಿರೋದು ಒಂದೊಂದು. ಅದ್ರ ಸಲುವಾಗಿ 50 ರೂಪಾಯಿ ಸಂತಿನೇ ಮಾಡ್ಬೇಕಾಗಿ ಬಂತು. ಅಲ್ಲಿಂದ ಮನೆಗ್ ಬಂದ್ರೆ ನಮ್ಮ ಸ್ವೀಟಿ ಕ್ಯೂಟಿ ಅವ್ರಿಗೆ ಏನೋ ತಂದಿನಿ ಅಂತ ಫುಲ್ ಖುಷಿಯಾಗಿದಾರ ಪಾಪ. ಒಳಗ್ ಬಂದು ಖರಾಬ್ ಆಗಿರೋ ಎಲ್ಲಾನು ತೆಗೆದೋಗೋದು ಹೊಸದಿಟ್ಟೆ. ಆಮೇಲೆ ಮೇನ್ ಕೆಲಸ ಮಾಡಕ್ ನಿಂತಿದ್ದೆ. ಆದ್ರೆ ಏನ್ ಮಾಡಕತ್ತವ್ಲಿ? ಫೇಸ್ ಮಾಸ್ಕ್ ಮಾಡ್ಕೊಳ. ಫೇಸ್ ಮಾಸ್ಕ್ ಯಾಕಂದ್ರೆ ಸ್ವಲ್ಪ ಬೆಳಕು ಕಾಣಬೇಕಲ್ಲ. ನಾನು ಹುಡುಗಿಯರೆಲ್ಲ ನೋಡ್ತಾರ ನನಗೂ. ಅರೆ ನೀವು ಊಟವಾಗಿಂದ ಕರ್ಗೆ ಇದೆಯಲ್ಲ. ಏನಾರ ಇರ್ಲಿ ಅಂತ ಆಲೂಗಡ್ಡೆನ ಮಸ್ತ್ ಹೆರ್ಚಿ ಬೀಟ್ರೂಟ್ ಹೆರ್ತಿದ್ದೆ. ಅದನ್ನ ಹೆರ್ಚೋಕ್ಕಿಂತ ಕಚ್ಚಿ ತಿಂದ್ರೇನೆ ಬಾಳ್ ಲಾಭ ಅದಲ್ಲ, ಏನಂತೀರ? ಆಮೇಲೆ ಅದನ್ನ ಹಿಡಿದು ಹುಲ್ಲು ಕಿತ್ತಿ ಬೀಳಂಗ ಹಿಂಡ್ರೆ ನಮ್ಮ ಜವಾಬ್ದಾರಿಗಳು ನಮ್ಮನ್ನ ಹಿಂಡೋತರ. ಅದಕ್ಕೆ ಲಾಸ್ಟ್ ಅಲ್ಲಿ ಕಾಫಿ ಹಾಕಿ ಕಲ್ಸಿ ಸ್ಮೆಲ್ ನೋಡಿದ್ರೆ ಅಷ್ಟಂದ್ರು ಹಚ್ಕೊಳ್ಳೋದ್ ಬಿಡಲ್ಲ ರೀ. ಕಷ್ಟಪಟ್ಟು ಮಾಡಿನಲ್ಲ. ಅದು ಒಣಗೋ ತನಕ ಸ್ವಲ್ಪ ಹಂಗೆ ಡ್ಯಾನ್ಸ್ ಮಾಡೋದು. ನಾ ಡ್ಯಾನ್ಸ್ ಮಾಡೋದ್ ನೋಡಿ ಡಿಕೆಡಿದವ್ರು ಕಾಲ್ ಮಾಡಂಗಾರ ಬಾ ಅಂತ ಹೇಳಿ ಒಣಗಿದ್ದ ತಡ ಶಿಸ್ತು ತೊಳ್ಕೊಂಡೇ ಬಿಡೋದ್ರಿ. ಎಲ್ಲಾ ಮಸ್ತ್ ಸ್ವಚ್ಛ ತೊಳ್ಕೊಂಡ್ ನೋಡ್ತೀನಿ. ನಂಗಾರೆ ಸ್ವಲ್ಪ ಪರ್ಕೆ ಕಾಣ್ತಾ ಇಲ್ಲ. ನಿಮಗೆ ಹೆಂಗ ಅನಿಸ್ತಿದೆ ಕಾಮೆಂಟ್ ಮಾಡ್ರಿ ನೋಡಮು. ಉದ್ರಿ ಕೆಲಸ ಮಾಡೋ ಗದ್ದಲ್ದಾಗ ಅಡಿಗೆ ಮಾಡೋದೇ ನೆನಪಿಲ್ಲ ರೀ. ಅದಕ್ಕೆ ಪಟಾಪಟ್ ಅಂತ ಅನ್ನಕ್ಕಿಟ್ಟಿನಿ. ಆಮೇಲೆ ನಮ್ಮ ಕ್ರಶ್ ಬಾಯ್ ಬಂದನ ಕೆಲ್ಸ ಆದಂತ 10 ಮಿನಿಟ್ ಬೇಗ ಬಂದಿದ್ರೆ ಆ ಮಾಸ್ಕ ನಿಂಗೆ ಆಗ್ತಿದ್ದೆ ಅಲ್ಲ ಹೋಗ್ರು. ನನಕಿನ ನಿಂಗೆ ಜಾಸ್ತಿ ಅವಶ್ಯಕತೆ ಇದೆ ಆ ಮಾಸ್ಕಿಂದು. ಅವನ್ನ ನೋಡಿ ನಮ್ ಸ್ವೀಟಿ ರಿಯಾಕ್ಷನ್. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಎಲ್ಲ ಮುಗಿಸಿ ಶಿಸ್ತು ಊಟ ಹಾಕೊಂಡು ಮಸ್ತ್ ತಪಾಸಟ್ ಮಾಡಿದೆ. ಹಂಗೆ ಇವತ್ತಿನ ಥಾಟ್ ಹೇಳ್ತೀನಿ ಕೇಳ್ರಿ. ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕೆಂದ್ರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದು ಕಲಿ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಸೇರ ಕಮೆಂಟ್ ಮಾಡಿ. ಇದೇ ತರ ಕಂಟೆಂಟ್ ಗಳಿಗಾಗಿ ನನ್ನ ಪೇಜ್ಗೆ ಫಾಲೋ ಮಾಡಿ. ನಿನ್ ಸಪೋರ್ಟ್ ತೋರಿಸ್ತೀರಿ ಅಂತ ಹೇಳ್ತಾ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.